ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಮಶ್ರೂಮ್ ಮಟರ್ ಕರಿ ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ. ಆಲ್ರೆಡಿ ನಾನು ಪನ್ನೀರ್ ಮಟರ್ ಮಸಾಲನ ಅಪ್ಲೋಡ್ ಮಾಡಿದ್ದೆ. ಇವತ್ತು ಇನ್ನೊಂದು ಮೆಥಡಲ್ಲಿ ತಿಳ್ಕೊಳ್ಳೋಣ. ನೋಡಿ, ನಾನು 200 ಗ್ರಾಮ್ದು 2 ಪ್ಯಾಕೆಟು ಮಶ್ರೂಮನ್ನು ನೆನೆಸ್ಬಿಟ್ಟು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 10 ರಿಂದ 15 ಗೋಡಂಬಿನ ಒಂದು 10 ನಿಮಿಷ ನೆನೆಸಿದ್ದೀನಿ. ಮೊಸರು ಒಂದು ಬೌಲ್ ತೊಗೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಒಂದು 200 ಗ್ರಾಮ್ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು 2 ಆನಿಯನ್ನು, ಒಂದು 2-3 ಟೊಮೊಟೊ, ಮತ್ತು ಇದನ್ನು ಒಂದು 4 ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಚಕ್ಕೆ, 1-3 ಲವಂಗ, 1 ಟೇಬಲ್ ಸ್ಪೂನ್ ಜೀರಾ, ಟರ್ಮರಿಕ್ ಪೌಡರು, ಡ್ರೈ ಚಿಲ್ಲಿ ಪೌಡರು, ಕೊರಿಯಂಡರ್ ಪೌಡರು, ಗರಂ ಮಸಾಲ, ಉಪ್ಪು ಮತ್ತು ಎಣ್ಣೆ. ಇಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಹೇಗೆ ಮಾಡುವುದೆಂದು ತಿಳಿದು ಆಲ್ರೆಡಿ ಕಡಾಯಿ ಇಟ್ಕೊಂಡಿದ್ದೀವಿ. ಅದರಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಜೀರಿಗೆ, ಚಕ್ಕೆ, ಯಾಲಕ್ಕಿ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ಳೋಣ. ಪೇಸ್ಟ್ ಮಾಡಿ ಬಂದಿರುವ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿದು ಪೇಸ್ಟ್ ಹಾಕ್ಕೊಳ್ಳೋಣ. ಪೇಸ್ಟ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದೂವರೆ ಟೇಬಲ್ ಸ್ಪೂನು ಡ್ರೈ ಚಿಲ್ಲಿ ಪೌಡರ್, 1/4 ಚಮಚ ಟರ್ಮರಿಕ್ ಪೌಡರು, ಕೊರಿಯಂಡರ್ ಪೌಡರು 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಇಷ್ಟು ಹಾಕಿ ನಾವು ನೀಟಾಗಿ ಕಡಿಮೆ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರು ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಟೊಮೊಟೊನ ಹಾಕ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡೋಣ. ಟೊಮೊಟೊ ಫುಲ್ ಮೆತ್ತಗಾಗಬೇಕು, ಅಲ್ಲಿವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕು. ಈಗ ನಾವು ಈ ಟೈಮ್ನಲ್ಲಿ ಮೊಸರು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಹಾಕೋಣ ಸಾಕು. ಎಣ್ಣೆ ಬಿಟ್ಟಿದೆ ನೋಡಿ. ಈ ಟೈಮ್ನಲ್ಲಿ ನಾವು ಗೋಡಂಬಿ ಪೇಸ್ಟನ್ನು ಹಾಕ್ಕೋಬೇಕಾಗುತ್ತೆ. ಗೋಡಂಬಿ ಪೇಸ್ಟನ್ನು ಹಾಕಿಬಿಟ್ಟು ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಮಶ್ರೂಮ್ ಮತ್ತು ಬಟಾಣಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಲೀವ್ಸ್ನ ಸೇರಿಸ್ಕೋಬೇಕಾಗುತ್ತೆ.
ಈಗ ನಾವು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೊಟ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಮಶ್ರೂಮ್ ಮಸಾಲ ಕರಿ ರೆಡಿ ಆಗುತ್ತೆ. ನೋಡಿ ತುಂಬ ಚೆನ್ನಾಗಾಗಿದೆ. ಮಶ್ರೂಮ್ ಮಸಾಲ ಕರಿ ರೆಡಿ ಟು ಸರ್ವ್.